ನಮಸ್ತೆ ಸರ್ ನಮಸ್ತೆ. ನಿಮ್ಮ ಹೆಸರು? ದಿನಕರ್ ಅಂತ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಸುಮಾರು 25-30 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ಹೌದು. ನಿಮಗೆ ಬಂದಿದ್ಯಾ? ನಮ್ಗೆ ಬಂದಿಲ್ಲ, ಅದು ಬರಬಾರ್ದೇನೆ ನಮ್ಮ ಅನಿಸಿಕೆ. ಸೊ ನೋಟಿಸ್ ಬಂದ್ರೆ ಏನ್ ಮಾಡ್ತೀರಾ? ಸರ್ ನೋಟಿಸ್ ಬರುವುದಕ್ಕೋಸ್ಕರನೇ ಈ ಹೋರಾಟ. ನಾಡ್ದು ಫ್ರೀಡಂ ಪಾರ್ಕ್ ಅಲ್ಲಿ 25ನೇ ತಾರೀಕು ಶುಕ್ರವಾರ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಉಗ್ರವಾದಂತ ಹೋರಾಟವನ್ನ ನಮ್ಮ ರವಿ ಶೆಟ್ಟಿ ಬೈಂದೂರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ GST ಅನ್ನುವಂಥದ್ದು ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ, ಏನೇನು ಕೊಟ್ಟಿಲ್ಲ. ಇಲೆಕ್ಷನ್ ಬಂದಾಗ ಒಂದು ಅಭ್ಯರ್ಥಿ ಚುನಾವಣೆ ನಿಂತ್ಕೊಂಡ್ರೆ ಎಷ್ಟು ಸಾರಿ ಬಂದು ಅವ್ರು ನಿಂತಿದ್ದಾರೆ, ಇಂಥ ನಮ್ಮ ಅಭ್ಯರ್ಥಿ ಇಂಥವ್ರು ನಮ್ಮಂತ 10 ಸಾರಿ ಮಾಹಿತಿ ಕೊಡ್ತಾರೆ, ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರಿಗೆ ಇದು ಮಾಡಿ ಅಂತ, ಯಾವುದೇ ಪಕ್ಷದವಾಗ್ಲಿ. ಆದ್ರೆ ನಮ್ಗೆ ಈ ತರದ್ದು ಮಾಹಿತಿ ಎಲ್ಲೆಲ್ಲೂ ಕೊಟ್ಟೇ ಇಲ್ಲ. ಈ ತರ GST ಬಗ್ಗೆ ಇಂತಿಷ್ಟು ಬಂದ್ರೆ ಇಂತಿಷ್ಟು ಬರುತ್ತೆ, ಇಂತಿಷ್ಟು ಆಗತ್ತೆ, ಏನೇನು ಇಲ್ಲ. ಸಣ್ಣ ವ್ಯಾಪಾರಸ್ಥರು ಇಷ್ಟ ತರಕ ಯಾವುದೇ ತರ ಮಾಹಿತಿ ಕೊಡ್ದೇನೆ ಈ ತರ ನೋಟಿಸ್ ಕೊಡ್ತಿರೋದು ಬಹಳ ಅಪರಾಧ. ಈಗ ನೋಟಿಸ್ ಬಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಬಂದಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್? ಈಗ ನೋಟಿಸ್ ಬಂದಿಲ್ಲ ಅಂತ ಹೇಳಿದಕ್ಕಿಂತ ಬಂದ್ರೇನೆ ಪ್ರಾಬ್ಲಮ್. ಅಂದ್ರೆ ಅಷ್ಟೊಂದು ಹಣ ಎಲ್ಲಿಂದ ಕಟ್ಟೋದಂತ ಟೆನ್ಷನ್ ಆಗತ್ತೆ. ನಾವು ಅಷ್ಟೊಂದು ವ್ಯಾಪಾರ ಮಾಡಿದೀವ, ಇದು ಬಿಟ್ಟಿದೀವ, ನಮ್ಗೆ ಗೊತ್ತೇ ಇಲ್ಲ ಇಷ್ಟೊಂದು ಬಂದಿದ್ಯಾ ಅಂತ ಹೇಳಿ ನಮ್ಗೆ ಅದು ಅಷ್ಟೊಂದು ನಮ್ಗೆ ಇದಾಗ್ಬಿಡುತ್ತೆ. ಈಗ ನಿಮ್ಮ ರಿಯಾಕ್ಷನ್ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಯಾವ ಕಿವಿ ಮಾತನ್ನ ಹೇಳ್ತೀರಾ? ಕಿವಿ ಮಾತು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಇವಾಗ ಏನ್ ಕೊಟ್ಟಿದ್ದಾರೆ ನೋಟಿಸ್, ಅದು ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲ ಅದನ್ನೆಲ್ಲ ಬಂದ್ ಮಾಡಿ ಪುನಃ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದ್ರ ಮೇಲೆ ನೀವು ಏನ್ ಮತ್ತೆ ಮುಂದಿಂದ ಏನು ಅದು ಏನು GST ಏನ್ ಕಟ್ಬೇಕು ಏನಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದು ಮುಂದಿನದ್ದು ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದ್ ಕಡೆ ಈ ಗವರ್ನಮೆಂಟ್ ಫ್ರೀ ಅಂತ ಕೊಟ್ಟುಬಿಟ್ಟು ಈಗ ಆಮೇಲೆ ಎಲ್ಲಾನು ಟ್ಯಾಕ್ಸ್ ಆಗಿರ್ಬೋದು, GST ಆಗಿರ್ಬೋದು, ಬೇರೆ ಬೇರೆ ರೂಪದಲ್ಲೆಲ್ಲ ತಗೊಂಡು ನಮ್ಮದನ್ನೇ ನಮ್ಗೆ ಫ್ರೀ ಮಾಡ್ಕೊಡ್ತಿದಾರ ಅಂತ. ಸರ್ ಅದ್ರ ಬಗ್ಗೆ ನಾವು ಇದು ಜಾಸ್ತಿ ಹೇಳೋದಕ್ಕಿಂತ ರಾಜ್ಯ ಸರ್ಕಾರ ಕೊಟ್ಟಿರ್ಬೋದು ಫ್ರೀ ಬಸ್ಸು, ಫ್ರೀ ಅದು ಇದು ಮತ್ತೊಂದು, ಅವ್ರ ಹತ್ರ ಅದು ಆ ಕೆಪಾಸಿಟಿ ಅನ್ನುವಂಥದ್ದು ಇದ್ರೆ ಮಾತ್ರ ಕೊಡುವಂಥದ್ದು ಅವ್ರಿಗೆ ಬಿಟ್ಟಿರುವಂಥದ್ದು. ಬಟ್ ಈ ಬಡವ ಬಗ್ಗರು ಬೀದಿ ಬದಿ ವ್ಯಾಪಾರ ಇವ್ರದೆಲ್ಲ ಹಣ ಕಿತ್ತು ಅದಕ್ಕೆ ಹಾಕ್ಬಿಟ್ಟು ಈ ತರ ಎಲ್ಲ ಮಾಡೋದು ಅನ್ಯಾಯ ಅನ್ಸುತ್ತೆ ಸರ್. ಈಗ ಕಾಮನ್ ಆಗಿ ಒಂದ್ ದಿನ ವ್ಯಾಪಾರ ಆಗ್ಬೋದ ಅಂತಂದ್ರೆ ಎಷ್ಟು ಆಗಬಹುದು ಅಂತ ನಿಮ್ಗೆ? ಕಾಮನ್ ಆಗಿ ಒಂದಿನ ವ್ಯಾಪಾರ ಎಷ್ಟಾಗುತ್ತೆ ಸರ್? ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಿ ಇವಾಗ ಸಿಗರೇಟು ಇದೆಲ್ಲ ಮಾಡಬಾರ್ದು ಅಂತ ತುಂಬಾ ಇದಾಗಿದ್ಮೇಲೆ ಎಲ್ಲ ವ್ಯಾಪಾರ ಬಿದ್ದೋಗಿದೆ. ಅಲ್ಲಿ ರೋಡ್ ರಿಪೇರಿ, ಇಲ್ಲಿ ರೋಡ್ ರಿಪೇರಿ, ರಸ್ತೆ ಆಗುದು, ಆ ತರ ಏನೇನೆಲ್ಲ ಆಗಿ ವ್ಯಾಪಾರ ಎಲ್ಲ ಬಿದ್ದೋಗಿದೆ. ಈಗ ಇಷ್ಟೇ ವ್ಯಾಪಾರ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸರ್. ಇವಾಗ ಅಪ್ರಾಸೆಸ್ ಅಷ್ಟೇ. ಈಗ ಎಷ್ಟು ವ್ಯಾಪಾರ ಮೊದ್ಲಿನ ತರ ವ್ಯಾಪಾರದ ಇಲ್ಲೂ ಇಲ್ಲ, ಎಲ್ಲ ಕಡೆಯಲ್ಲಿ ಬಿದ್ದೋಗಿದೆ. ಹೌದು, ನಮ್ದು ಬಾಡಿಗೆ ಕಟ್ಕೊಳ್ಬೇಕು, ನೀರ್ ಬಿಲ್ಲು, ಕರೆಂಟ್ ಬಿಲ್ಲು, ಮನೆ ಮಕ್ಕಳು ಓದಿಸ್ಕೊಳ್ಬೇಕು. ಈಗಷ್ಟೇ ಮಕ್ಕಳಿಗೆ ಅಡ್ಮಿಷನ್ ಆಗಿದೆ, ಅದರೆಲ್ಲ ಹೊರೆ ಹೊತ್ಕೊಂಡು ನಾವು ಈ ತರ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಸ್ತಾರೆ. ಈ ತರ ಅನ್ಯಾಯ ಆಗಿರೋದು ಅಪರಾಧ ಸರ್. ಸರ್ಕಾರಕ್ಕೆ ನಾವ್ ಇದೇ ಹೇಳೋದು, ಈ GST ನೋಟಿಗೆ ಕೊಟ್ಟಿರೋರಿಗೆಲ್ಲ ಕ್ಲೋಸ್ ಮಾಡಿಬಿಟ್ಟು ತಿರ್ಗಾ ಇನ್ನು ಮುಂದೆ ಮಾಹಿತಿ ಕೊಟ್ಟು, ಏನ್ ನೀವು ಚುನಾವಣೆ ಸಮಯದಲ್ಲಿ ನೀವು 16 ಬಾರಿ ಮಾಹಿತಿ ಕೊಡ್ತೀರಾ, ಒಬ್ಬ ಅಭ್ಯರ್ಥಿ ಇಂಥ ಅಭ್ಯರ್ಥಿ ವಿಧಾನ ಕ್ಷೇತ್ರದ ಅಭ್ಯರ್ಥಿ ಅಂತ 16 ಸಾರಿ ಮಾಹಿತಿ ಕೊಡ್ತಾರೆ, ಇದಕ್ಕೆ ಓಟ್ ಹಾಕ್ಬೇಕಂತ ಮಾಹಿತಿ ಕೊಡ್ತೀರಾ. ಆದ್ರೆ ಈಗ ಮಾತ್ರ ಇದ್ರ ಬಗ್ಗೆ ನಮ್ಮ ಮಾಹಿತಿ ಕೊಡಿ, GST ಏನು ಏನಂತ ನಮ್ಗೆ ಮಾಹಿತಿ ಕೊಟ್ಟು ಆಮೇಲೆ ನಿಮ್ದೇನು ಅದು ಏನ್ ಕಟ್ಬೇಕಾಗತ್ತೆ ಏನಂತ ಅದ್ರ ನಂತರ ನಾವು ಮತ್ತೆ ಮುಂದುವರ್ಸ್ಕೊಂಡು ಹೋದ್ರಾಯ್ತು. ಈಗ ಏನು ಮಾಹಿತಿ ಇಲ್ಲ, ಅದು ಸಡನ್ ಆಗಿ ನೀವು ನೋಟಿಸ್ ಕೊಟ್ರೆ ನಾವ್ ಏನ್ ಮಾಡ್ಬೇಕು? ಸಣ್ಣ ಪುಟ್ಟ ವ್ಯಾಪಾರಸ್ಥರು, ದೊಡ್ಡ ವ್ಯಾಪಾರಸ್ಥರಿಗೆ ಹೆಂಗೋ ನಡೆದು ಹೋಗುತ್ತೆ, ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ನಾವ್ ಏನ್ ಮಾಡ್ಬೇಕು? ನಮ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇನ್ಫಾರ್ಮೇಶನ್ ಕೊಟ್ಟು ಅದಾದ್ಮೇಲೆ ನೀವು ಇದು ಮಾಡಬೇಕು. ಹೌದು, ಇನ್ಫಾರ್ಮೇಶನ್ ಇದ್ರ ಬಗ್ಗೆ ನಮ್ಮ ಮಾಹಿತಿ, ಅದನ್ನೆಲ್ಲ ನಮ್ಮ ಮಾಹಿತಿ ಇದ್ರೆ ನಾವು ಏನಾದ್ರೂ ಮಾಡ್ಬೋದು. ಅದ್ರ ಬಗ್ಗೆ ತಿಳುವಳಿಕೆ ಇದೆ ನಮ್ಗೆ. GST ಅಂದ್ರೆ ಏನು, ಇಷ್ಟು ವ್ಯಾಪಾರ ಬಂದ್ರೆ ಇಷ್ಟು ಟರ್ನ್ ಓವರ್ ಮಾಡಿದ್ರೆ ಇಷ್ಟಿಷ್ಟು ಬರುತ್ತೆ ಅಂತ ನಮ್ಮ ಮಾಹಿತಿ ಇದ್ರೆ ನಾವು ಮಾಡ್ಬೋದು. ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ. ಈಗ ಇದು GST ನೋಟಿಸ್ ಎಲ್ಲ ಬಂತು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಮೇಲೆ ಆಗಿರ್ಬೋದು, ನಿಮ್ಮ ವ್ಯಾಪಾರದ ಮೇಲೆ ಏನ್ ರೀತಿ ಹೊಡೆತ ಬೀಳುತ್ತೆ? ಎಲ್ಲ ಹೊಡೆತಕ್ಕಿಂತ ನಮ್ಮ ಆರೋಗ್ಯ ಮೇಲೆ ಬಿದ್ದ್ಬಿಟ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ GST ನೋಟಿಸ್ ಬಂದವರಿಗೆ ನಮ್ಮ ಆರೋಗ್ಯದ ಮೇಲೆ ಬಂದ್ಬಿಡುತ್ತೆ. ಆರೋಗ್ಯ ಟೆನ್ಷನ್ ತಗೊಂಡ್ರ ಮೇಲೆ ಎಲ್ಲ ಬಂದ್ಬಿಡುತ್ತೆ ಕಾಯಿಲೆ. ಈ ಟೆನ್ಷನ್ ಅನ್ನುವಂಥದ್ದು ಎಷ್ಟೇ, ಈಗ ಹೃದಯಾಘಾತ ಆಗ್ಲಿ ಅದೆಲ್ಲ ಆಗಿರೋದು ಟೆನ್ಷನ್ ಅದು ಇದು ಅಂತ. ಫೈನಲಿ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಕೊಟ್ಟಿರುವಂತ ಹೋರಾಟಕ್ಕೆ ಎಲ್ಲರ ಬೆಂಬಲವೂ ಇದೆ. ಎಲ್ಲಾ ಸಣ್ಣ ಪುಟ್ಟ ಕಾಂಡಿಮೆಂಟ್ಸ್ ಎಲ್ಲ ಬಂದ್ ಮಾಡ್ತಾರೆ ಶುಕ್ರವಾರದಿಂದ, ಅದಂತೂ ನನಗೆ ನಂಬಿಕೆ ಇದೆ. ಹಾಗೆ ನಮ್ಮ ರವಿ ಶೆಟ್ಟಿ ನೇತೃತ್ವದಲ್ಲಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.